forever on fire. ರಾಜ್ಯದಲ್ಲಿ ಬಿಜೆಪಿ ನಾಯಕರ ನಾಯಕತ್ವಕ್ಕೆ ಉರುಳಾಯ್ತಾ ಮೈತ್ರಿ. ಜೆಡಿಎಸ್ ಜೊತೆ ಮೈತ್ರಿ ಬಳಿಕ ಶಕ್ತಿ ಕಳೆದುಕೊಂಡ್ರ ಬಿಜೆಪಿ ನಾಯಕರು ಅನ್ನೋ ಚರ್ಚೆ ಶುರುವಾಗ್ತಾ ಇದೆ. ಈಗ ಕಾಂಗ್ರೆಸ್ ಅನ್ನು ಸೋಲಿಸೋಕೆ ಅವತ್ತು ಜೆಡಿಎಸ್ ಜೊತೆ ರಾಜ್ಯ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಳ್ತು. ಅವತ್ತು ಯೋಚಿಸದೆ ನಿರ್ಧಾರ ಮಾಡಿ ತಪ್ಪು ಮಾಡಿದ್ರ ಬಿಜೆಪಿ ನಾಯಕರು. ಯಾಕಂದ್ರೆ ಅವ್ರ ಪಕ್ಷದವರೇ ಮಾತಾಡ್ಕೊಳ್ತಾ ಇದ್ದಾರೆ. ಈಗೇನಾದರೂ ಬಿಜೆಪಿ ನಾಯಕರು ಯಾರ ಹತ್ರ ಹೋಗ್ತಾ ಇದ್ದಾರೆ? ಕುಮಾರಸ್ವಾಮಿ ಅವ್ರ ಹತ್ರ ಹೋಗ್ತಾ ಇದ್ದಾರೆ. ಅವ್ರನ್ನೇ ಕೇಳಬೇಕು. ಉದಾಹರಣೆಗೆ ಸಿ ಪಿ ಯೋಗೇಶ್ವರ್ ಟಿಕೆಟ್ ಫೈನಲ್ ಮಾಡ್ರಿ ಯಾರು ಅಂತ ಹೇಳಿದ್ರೆ ಅವರು ಕುಮಾರಣ್ಣ ಅಂತಿದ್ದಾರೆ. ಅವ್ರು ಒಪ್ಕೊಂಡ್ರೆ ನನಗೆ ಟಿಕೆಟ್ ಸಿಕ್ಕಂಗೆ ಅಂತ ಅವರೇ ಬಂದು ಘೋಷಣೆ ಮಾಡಬೇಕು ಅನ್ನೋ ಹೇಳ್ತಾರೆ. ಅಂದರೆ ಇಲ್ಲಿ ಗೊತ್ತಾಗ್ತಾ ಇದೆ ಕುಮಾರಸ್ವಾಮಿ ಅವರು ಪವರ್ ಜಾಸ್ತಿ ಆಗಿದೆ ಅಂತ. ನೋಡಿ, ಬಿಜೆಪಿಗೆ ಮೈತ್ರಿ ಯಾವ ರೀತಿ ಉರುಳಾಯಿತು ನೋಡಿ. ದೋಸ್ತಿ ಬಳಿಕ ಬಿಜೆಪಿ ನಾಯಕರನ್ನು ಮೀರಿಸುವಂತೆ ಬೆಳೆದ್ಬಿಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಸಂಸದರಾದರು, ಭರ್ಜರಿ ಅಂತರದಿಂದ ಗೆಲುವು ಸಾಧಿಸಿದರು, ಕೇಂದ್ರ ಸಚಿವರಾದರು. ಬಿಜೆಪಿ ನಾಯಕರಿಗಿಂತಲೂ ಪವರ್ಫುಲ್ ಅನಿಸ್ಕೊಳ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಅದು ನಿಜ ಹೌದು. ಬಿಜೆಪಿ ದೆಹಲಿ ನಾಯಕರ ಬಳಗಕ್ಕೂ ಅಚ್ಚುಮೆಚ್ಚಿನ ಲೀಡರ್ ಆಗಿದ್ದಾರೆ. ಯಾವಾಗ ನೋಡಿದ್ರು ಮೋದಿ ಪಕ್ಕದಲ್ಲಿ, ಅಮಿತ್ ಶಾ ಪಕ್ಕದಲ್ಲಿ ಕಾಣಿಸ್ತಿದ್ದಾರೆ. ಈಗ ರಾಜ್ಯದ ಒಕ್ಕಲಿಗ ನಾಯಕತ್ವ ಹೋರಾಟದಲ್ಲಿ ಇವರೇ ಈಗ ಪಾತ್ರ ವಹಿಸ್ತಾ ಇದ್ದಾರೆ. ಅಂದರೆ ಒಕ್ಕಲಿಗ ನಾಯಕರು ಯಾರು? ಇದು ನುಂಗುಲಾರು ತುತ್ತಾಗ್ತಾ ಇದೆ. ಒಕ್ಕಲಿಗ ಲೀಡರ್ ಅಂದಾಕ್ಷಣ ತಟ್ಟಂತ ನೆನಪಾಗುವುದು ಕುಮಾರಸ್ವಾಮಿ ಅವರು. ಸದ್ಯಕ್ಕೆ ರಾಜ್ಯದ ಯಾವುದೇ ನಿರ್ಧಾರವಿದ್ರೂ ಮೊದಲು ಅಭಿಪ್ರಾಯವನ್ನು ಕುಮಾರಸ್ವಾಮಿ ಅವರು ತೆಗೆದುಕೊಳ್ತಾ ಇದ್ದಾರೆ. ಬಿಜೆಪಿ ವರಿಷ್ಠರಿಗೆ ಹತ್ತಿರವಾಗುವುದರ ಜೊತೆಗೆ ರಾಜ್ಯದಲ್ಲಿ ಮತ್ತಷ್ಟು ಪ್ರಭಾವಿಯಾಗಿದ್ದಾರೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಅಭ್ಯರ್ಥಿ ಎಚ್ ಡಿ ಕೆ ಅಭಿಪ್ರಾಯವನ್ನು ಪಡಿತಾ ಇದ್ದಾರೆ. ಬಿಜೆಪಿ ನಾಯಕರು ತಮ್ಮ ಪಕ್ಷದ ನಾಯಕರ ನಿರ್ಧಾರಕ್ಕೂ ಮೊದಲು ಎಚ್ ಡಿ ಕೆ ಒಪ್ಪಿಗೆಯನ್ನು ಪಡಿತಾ ಇದ್ದಾರೆ. ಅಘೋಷಿತ ನಾಯಕರಾಗಿಬಿಟ್ಟಿದ್ದಾರೆ ಬಿಜೆಪಿ ಪಾಲಿಗೆ. ವಾಸ್ತವದ ಅರಿವಿದ್ರೂ ಅದರ ಬಗ್ಗೆ ಹೇಳಿಕೊಳ್ಳಲಾಗದೆ ಬಿಜೆಪಿ ನಾಯಕರು ಪರದಾಡ್ತಾ ಇದ್ದಾರೆ. ಸೀಟು ಗೆಲ್ಲುವ ಲೆಕ್ಕಾಚಾರಕ್ಕೆ ಹೋಗಿ ಈಗ ವೈಯಕ್ತಿಕ ಅಸ್ತಿತ್ವ ಉಳಿಸಿಕೊಳ್ಳೋಕೆ ಬಿಜೆಪಿ ನಾಯಕರು ಹೋರಾಟ ನಡೆಸಬೇಕು. ಅಂದರೆ ಕುಮಾರಸ್ವಾಮಿಯವರು ಬಿಜೆಪಿ ನಾಯಕರನ್ನು ಮೀರಿ ನಾಗಾಲೋಟದಲ್ಲಿ ಮುನ್ನುಗ್ತಾ ಇದ್ದಾರೆ, ಬೆಳೀತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಉತ್ತಮವಾದಂಥ ಬಾಂಧವ್ಯ ಅಂದರೆ ಬಿಜೆಪಿ ನಾಯಕರ ಜೊತೆಗೆ ಮೋದಿ, ಅಮಿತ್ ಶಾ ನಿಕಟವಾದಂಥ ನಂಟಿದೆ. ಈಗ ಪ್ರಹ್ಲಾದ್ ಜೋಶಿ ಹೆಂಗಿದ್ರು ಹಾಗೆ ಕುಮಾರಸ್ವಾಮಿಯವರು ಈಗ ಬಿಜೆಪಿಯ ಹೈಕಮಾಂಡ್ ನಾಯಕರ ಬಲ ಅಥವಾ ಎಡಭಾಗದಲ್ಲಿ ಕಾಣಸಿಗ್ತಾರೆ. ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಏನಾಗ್ತಾ ಇದೆ, ಒಳಗೆ ಅಯ್ಯೋ ನಾವು ಮೈತ್ರಿ ಮಾಡ್ಕೊಂಡು ತಪ್ಪು ಮಾಡಿಬಿಟ್ವಾ, ನಮಗೆ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಯಿತು ಅನ್ನೋದು ಚರ್ಚೆ ಈಗ. ನೋಡಿ, ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರಾಗಿ ಕುಮಾರಸ್ವಾಮಿಯವರು ಗುರುತಿಸಿಕೊಳ್ತಾ ಇದ್ದಾರೆ. ಅದರಲ್ಲೂ ಬಿಜೆಪಿಲಿ ನೋಡಿ, ಆರ್ ಅಶೋಕು, ಸಿ ಟಿ ರವಿ, ಅಶ್ವಥ್ ನಾರಾಯಣು, ಈ ರೀತಿಯಾಗಿ ಅವರವರಲ್ಲೇ ರೇಸ್ ಇದೆ, ಪೈಪೋಟಿದೆ. ಅದರ ಮಧ್ಯೆ ಕುಮಾರಸ್ವಾಮಿಯವರು ಸದ್ದಿಲ್ಲದೆ ಒಕ್ಕಲಿಗ ಸಾಮ್ರಾಜ್ಯದ ಅಧಿಪತಿಯಾಗಿ ಈಗ ಕೇಂದ್ರ ಸಚಿವರಾಗಿ ಜನರ ವಿಶ್ವಾಸವನ್ನು ಗಳಿಸ್ತಾ ಇದ್ದಾರೆ. ಅಂದರೆ ಒಂದು ರೀತಿ ಶಕ್ತಿ ಕೇಂದ್ರ, ಪವರ್ ಸೆಂಟರ್ ಆಗಿಬಿಟ್ಟಿದೆ ಕುಮಾರಸ್ವಾಮಿಯವ್ರ ಮನೆ. ಬಿ ಜೆ ಪಿಲಿ ಏನೇ ಬೆಳವಣಿಗೆ ಆಗಲಿ, ಯಾಕಂದರೆ ಕುಮಾರಸ್ವಾಮಿಯವ್ರು ಹೇಳಿದರೆ ಅಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೊತೆಗೆ ಮಾತಾಡಿ ಏನಾದರೂ ಮಾಡಿಸ್ತಾರೆ ಅಂತ. ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇಲ್ಲ ಯಾರು, ಅಥವಾ ಇನ್ಯಾರು ಬಿ ಜೆ ಪಿ ನಾಯಕರ ಹತ್ರ ಹೋಗ್ತಾ ಇಲ್ಲ, ದಳದ ನಾಯಕರ ಹತ್ರ ಹೋಗ್ತಿದ್ದಾರೆ, ಕಮಲದ ಕೆಲಸ ಆಗಬೇಕು ಅಂತ.